ಬೈಸಿಪ್ಸ್ ಅಂದರೆ ಹುಡುಗಿಗೆ ತುಂಬ ಇಷ್ಟ ಅಲ್ಲ. ಅದು ನನ್ನ ಕ್ರಿಯೇಟಿನ್ ಬೇಡ, ಅದ್ರ ಬದಲು ಬೇರೆ ನನಗೆ ಪ್ರೀ ವರ್ಕೌಟ್ಗೆ ಏನಾದರೂ ಸಜೆಸ್ಟ್ ಮಾಡಿ ಅಂದರೆ ನಮ್ಮ ವ್ಯೂವರ್ಸ್ಗೆ. ನನ್ನ ಬೈಸೆಪ್ಸ್ ಯಾವ ರೀತಿ ಪಂಪ್ ಆಗಿದೆ ನೋಡಿ. 4 ಎಕ್ಸಸೈಸ್ ಮಾಡಿ ಆದಮೇಲೆ ಈ ಥರ ಈ ₹2 ಬ್ರೂ ಪಾಕೆಟಿಂದ ನಿಮ್ಮ ಪ್ರೀ ವರ್ಕೌಟ್ನ ಕಂಪ್ಲೀಟ್ ಮಾಡ್ಬೋದು. ನಮಸ್ಕಾರ ಎಲ್ರಿಗೂ, ನಾನು ವಿಕಾಸ್ ಸಾರ್ಕೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಂದರೆ, ಇವತ್ತಿನ ಬ್ಲಾಗ್ ಬೈಸೆಪ್ಸ್ ವರ್ಕೌಟ್ ಇದೆ. ಬೈಸೆಪ್ಸ್ ವರ್ಕೌಟಲ್ಲಿ ಯಾವ್ಯಾವ ವೇರಿಯೇಷನ್ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೆ ನೋಡಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ವರ್ಕೌಟ್ ಮಾಡ್ತಾ 2 ವರ್ಷ ಆಗ್ತಾ ಬಂತು. 2 ವರ್ಷ ಜರ್ನಿಯಲ್ಲಿ ನಾನು ಏನು ಕಲಿತೆ ಅಂದರೆ, ಫಸ್ಟ್ ಥಿಂಗ್ ಬಂದ್ಬಿಟ್ಟು 24 ಗಂಟೆಯಲ್ಲಿ 1 ಅವರ್ ನನ್ನ ಬಾಡಿಗೆ ಎಕ್ಸಸೈಸ್ ಮಾಡಬೇಕು ಫುಲ್ಲು. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಸರಿಯಾಗಿ ಡಯೆಟ್ನ ಫಾಲೋ ಮಾಡಬೇಕು. ನಾವು ಇರ್ತೀವಲ್ವ, ನಾವು ಆ ಥರ ಎಲ್ಲ ಶುಗರ್ ತಿನ್ನೋದು ಬೇಡ. ಆ್ಯಂಡ್ ನಾನು ಶುಗರ್ ತಿನ್ನೋದು ಬಿಟ್ಟು 1 ವರ್ಷ ಮೇಲಾಯಿತು. ಸಕ್ಕರೆ ತಿನ್ನಲ್ಲ. ಆ್ಯಂಡ್ ಕಮ್ಮಿ ಮಾಡಿ, ಶುಗರ್ ಒಳ್ಳೇದಲ್ಲ ಬಾಡಿಗೆ. ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಸರಿಯಾಗಿ ರೆಸ್ಟ್ ಭಾಳ ಇಂಪಾರ್ಟೆಂಟು. ಡೈಲಿ ರೆಸ್ಟ್ ಅಂದರೆ 6 to 7 ಅವರ್ ಕಂಪಲ್ಸರಿ ನಾವು ನಿದ್ದೆ ಮಾಡಲೇಬೇಕು. ನಿದ್ದೆ ಮಾಡದೇ ಇದ್ದರೆ ನಮ್ಮ ಬಾಡಿ ಚೆನ್ನಾಗಿ ಗ್ರೌತ್ ಆಗೋಲ್ಲ. ಆ್ಯಂಡ್ ಮೈಂಡ್ ಸರಿಯಾಗಿರಲ್ಲ, ಡಿಸ್ಟರ್ಬ್ ಆಗುತ್ತೆ, ಒಂಥರ ಸರಿಯಾಗಿ ಫ್ರೆಶ್ನೆಸ್ ಇರೋಲ್ಲ. ಅದಕ್ಕೋಸ್ಕರ 6 to 7 ಅವರ್ ನಿದ್ದೆ ಭಾಳ ಇಂಪಾರ್ಟೆಂಟು. ಈ ಜರ್ನಿಯಲ್ಲಿ ನಾನು ಇದನ್ನೇ ಕಲ್ತಿರೋದು. ಇನ್ನೊಂದು ಏನಂದರೆ, ಕೆಲವೊಂದು ಜನರಿಗೆ ನಾನು ಕ್ರಿಯೇಟಿನ್ ತಗೊಳ್ಳೋದು ಬೇಡವಾ ಅಂತ ಯೋಚನೆ ಇರುತ್ತೆ. ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್ ಅದು. ನನ್ನ ಕ್ರಿಯೇಟಿನ್ ಬೇಡ, ಅದ್ರ ಬದಲು ಬೇರೆ ನನಗೆ ಪ್ರೀ ವರ್ಕೌಟ್ಗೆ ಏನಾದರೂ ಸಜೆಸ್ಟ್ ಮಾಡಿ ಅಂದರೆ ನಮ್ಮ ವ್ಯೂವರ್ಸ್ಗೆ ನಾನು ಹೇಳೋದು ಬ್ಲ್ಯಾಕ್ ಕಾಫಿ. ಫಸ್ಟ್ ಬ್ಲ್ಯಾಕ್ ಕಾಫಿ. ನನಗೆ ಸಪ್ಲಿಮೆಂಟ್ ಅಂದರೆ ನಾನು ಸಪ್ಲಿಮೆಂಟ್ ತೊಗೋಕ್ಕೆ ಬಿಡಲ್ಲ ನಮ್ಮ ಮನೇಲಿ, ಹಾಗೆ ಹೀಗೆ ರೀಸನ್ ಇದ್ದರೆ ನೀವು ಬ್ಲ್ಯಾಕ್ ಕಾಫಿನ ಕನ್ಸ್ಯೂಮ್ ಮಾಡ್ಬೋದು. ನಾನಿವತ್ತು ಎಕ್ಸಸೈಸ್ ಮಾಡ್ತಾ ಇರೋದು ಬೈಸೆಪ್ಗೆ. ಬೈಸೆಪ್ಪಲ್ಲಿ ಯಾವ ವೇರಿಯೇಷನ್ ಮಾಡ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಆ್ಯಂಡ್ ವಿಡಿಯೋನ ಕೊನೆವರೆಗೆ ನೋಡಿ. ಆ್ಯಂಡ್ ಬೈಸೆಪ್ಪಲ್ಲಿ ಫಸ್ಟ್ ವರ್ಕೌಟ್ ಬಂದುಬಿಟ್ಟು ಸೀಟೆಡ್ ಬೈಸೆಪ್ ಡಂಬಲ್ ಕರ್ಲ್ ಮಾಡ್ತಾಯಿದ್ದೀನಿ ನೋಡಿ. Come on. ನಾನು ಎವ್ರಿ ಎಕ್ಸಸೈಸಲ್ಲಿ 3 ಸೆಟ್ ಮಾಡ್ತಿದ್ದೀನಿ. ರೆಪಿಟೇಷನ್ ಬಂದುಬಿಟ್ಟು 15, 12, 10. 3 ರೆಪಿಟೇಷನ್ ಕಂಪಲ್ಸರಿ ಮಾಡ್ತೀನಿ. ಕಮಾನ್, ಎಕ್ಸಸೈಸ್ ಮಾಡಬೇಕು ಅಂತಾರೆ. ಫಸ್ಟು ಬೈಸೆಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ, ಹೋಲ್ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆವಾಗ ಬಾಡಿ ಚೆನ್ನಾಗಿ ಗ್ರೌತ್ ಆಗುತ್ತೆ. ನೀವು ಬಂದುಬಿಟ್ಟು ನಾನು ಜಸ್ಟ್ ಬೈಸೆಪ್ಸ್ ಮಾಡಬೇಕು, ನನಗೆ ಟ್ರೈಸೆಪ್ಸ್ ಮಾಡಬೇಕು, ನಾನು ಚೆಸ್ಟ್ ಮಾಡಬೇಕು ಅಂತ ಅನ್ಕೊಂಡು ಬರಬೇಡಿ. ಇವಾಗಲೇ ಹೇಳ್ತಾ ಇದ್ದೀನಿ, ಎಲ್ಲವೂ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಎಲ್ಲವೂ ಮಸಲ್ ಮೇಲೆ ಟ್ರೈನ್ ಮಾಡಿ. ಅವಾಗ ಚೆನ್ನಾಗಿ ಬಾಡಿ ಗ್ರೌತ್ ಆಗುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಸ್ಟ್ಯಾಂಡಿಂಗ್ ಬೈಸೆಪ್ ಬಾರ್ಬಲ್ ಕರ್ಲ್ ಮಾಡ್ತಾಯಿದ್ದೀನಿ ನೋಡಿ. ಬೈಸೆಪ್ಸ್ ವರ್ಕೌಟ್ ಮಾಡಬೇಕಾದ್ರೆ ನಮ್ಮದು ಮೈಂಡು ಮತ್ತು ಮಸಲ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು. ಆವಾಗ ನಮ್ಮದು ಬೈಸೆಪ್ ಚೆನ್ನಾಗಿ ಗ್ರೌತ್ ಆಗುತ್ತೆ. Come on. ಬೈಸೆಪ್ಸ್ ಅಂದರೆ ಹುಡುಗಿಗೆ ತುಂಬ ಇಷ್ಟ ಅಲ್ಲ.
ಹುಡುಗಿರಿಗೆ ಫಸ್ಟ್ ಕಾನ್ಸಂಟ್ರೇಟ್ ಆಗೋದು ಹುಡುಗರ ಬಾಡಿ ಮೇಲೆ ಬೈಸಪೆ ನೋಡ್ತಾರೆ ರೀ. ಫಸ್ಟು ಬೈಸಪೆ ಅಂತಾರೆ, ಏನೋ ಗೊತ್ತಿಲ್ಲ. ಇಲ್ಲಿ ಥರ್ಡ್ ಎಕ್ಸಸೈಸ್ ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಬೈಸಪ್ ಡಂಬಲ್ ಕರ್ಲ್ ಮಾಡಬೇಕು. ಕಮಾನ್. No. Let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet. Damn, ain't that great. I don't wanna go to work. ಬೈಸೆಪ್ ಗ್ರೋತ್ ಆಗಬೇಕಾದ್ರೆ ಜಸ್ಟ್ ಈ 5 ಎಕ್ಸರ್ಸೈಸ್ ಮಾಡಬೇಕು ಅಂತ ಹೇಳ್ತಾರೆ, 2 ಎಕ್ಸರ್ಸೈಸ್ ಮಾಡು ಅಂತ ಹೇಳ್ತಾರೆ, ಟಾಪ್ 5 ಮಾಡು ಅಂತ ಹೇಳ್ತಾರೆ. ಆ ಥರದ್ದು ಏನಲ್ಲ. ನಾವು ಎಲ್ಲ ವೇರಿಯೇಷನಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ನಮ್ಮ ಬಾಡಿ ಚೆನ್ನಾಗಿ ಗ್ರೋತ್ ಆಗುತ್ತೆ, ಬೈಸೆಪ್ಪು ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಟಾಪ್ 5 ಅಂತೆ, ಅದು ಅಂತೆ, ಇದು ಅಂತೆ ಅವೆಲ್ಲ ಹೂವು ತಲೆಯಲ್ಲಿ ಇಟ್ಕೋಬೇಡಿ. ಎಲ್ಲ ವೇರಿಯೇಷನ್ ಎಕ್ಸರ್ಸೈಸ್ ಮಾಡಿ ಚೆನ್ನಾಗಿ ಬಾಡಿ ಗ್ರೋತ್ ಆಗುತ್ತೆ. ಫೋರ್ತ್ ಎಕ್ಸರ್ಸೈಸ್ ಬಂದುಬಿಟ್ಟು ಸ್ಟ್ಯಾಂಡಿಂಗ್ ಕೇಬಲ್ ಕರ್ಲ್ ಮಾಡಬೇಕು ಸಿಂಗಲ್ ಹ್ಯಾಂಡಲ್ಲಿ. ಬನ್ನಿ, ಈ ಥರ ಸ್ಟ್ರೇಟ್ ಇಟ್ಕೋಬೇಕು. ಇಷ್ಟು ಇಟ್ಕೊಂಡು ಕಮಾನ್. ಸ್ಲೋ ಆಗಿ ಮಾಡಿ, ಫಾಸ್ಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನೀವು ವರ್ಕೌಟ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ರೆಪ್ಯುಟೇಷನ್ ಎಷ್ಟಿರ್ಬೇಕಂದ್ರೆ, ನಂದು ಇರೋದು 15, 12, 10 ಈ 3 ರೆಪ್ಯುಟೇಷನ್ ನಾನು ಮಾಡ್ತೀನಿ. Come on. I guess I'll try this, try that, might miss, gotta find what I'm good at. I guess I look here, look there, over where am I scared, where am I at? I gotta make it in this life, whatever makes me happy, know I'm doing things right. Sipping in the summer on a goose and Sprite, or find a nightclub for the end of the night. Oh ಮಚ್ಚ, ಜೀವನದಲ್ಲಿ ದುಡ್ಡು ಮಾಡ್ಬೇಕಂದ್ರೂ ಬೆವರು ಸುರಿಸ್ಬೇಕು, ಬಾಡಿ ಮಾಡ್ಬೇಕಂದ್ರೂ ಬೆವರು ಸುರಿಸ್ಬೇಕು. ಲೈಫಲ್ಲಿ ನೀನು ಬೆವರು ಸುರಿಸ್ರೆ ನಿನಗೆಲ್ಲ ಸಿಗೋದು. ಬೆವರು ಸಿಗಲಿಲ್ಲ ಅಂದರೆ ಏನೂ ಸಿಗಲ್ಲ. ಕಷ್ಟಪಡು, ಲೈಫಲ್ಲಿ ಸಕ್ಸಸ್ ಕಾಣ್ತೀಯ. ಸ್ಟೇ ಫಿಟ್. ನನ್ನ ಬೈಸೆಪ್ಸ್ ಯಾವ ರೀತಿ ಪಂಪ್ ಆಗಿದೆ ನೋಡಿ. 4 ಎಕ್ಸಸೈಸ್ ಮಾಡಿ ಆದಮೇಲೆ ಈ ಥರ ಬೈಸೆಪ್ಸ್ ಎಲ್ಲ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಮನೆಗೆ ಹೋಗಿಬಿಟ್ಟು ಡಯಟ್ ಪ್ರಿಪೇರ್ ಮಾಡಬೇಕು. ಬನ್ನಿ, ಡಯಟಲ್ಲಿ ಏನಿದೆ ಅಂತ ತೋರಿಸ್ತೀನಿ. ನೀವು ವರ್ಕೌಟ್ ಮಾಡಿ ಆದಮೇಲೆ 30 ಮಿನಿಟ್ಸ್ ಅಂಡರಲ್ಲಿ ನೀವು ಊಟ ಏನಾದರೂ ಮಾಡಬೇಕು, ಪ್ರೋಟೀನ್ ಆದರೂ ಕುಡಿಬೇಕು. ಯಾಕಂದರೆ ಮಸಲ್ ಡ್ಯಾಮೇಜ್ ಆಗಿರುತ್ತೆ, ಬೇಗ ನ್ಯೂಟ್ರಿಷನ್ ಕೇಳುತ್ತೆ ಅಲ್ವಾ. ಫೈನಲಿ ಡಯಟ್ ಪ್ರಿಪೇರ್ ಮಾಡಿದೆ. ಏನು ಮಾಡಿದೆ ಅಂತ ನೋಡಿ ಇಲ್ಲಿ. ಇದು 100 ಗ್ರಾಮ್ ಸೋಯಾ, ರೈಸ್ ಆ್ಯಂಡ್ ಸೌತೆಕಾಯಿ. ಆ್ಯಂಡ್ ಇನ್ನೊಂದೇನೆಂದರೆ 100 ಗ್ರಾಮ್ ಸೋಯಾದಲ್ಲಿ 52 ಗ್ರಾಮ್ ಪ್ರೋಟೀನ್ ಇರುತ್ತೆ. ಆ್ಯಂಡ್ ಯಾರ್ಯಾರು ವೆಜಿಟೇರಿಯನ್ ಇದ್ದೀರಲ್ಲ, ಇದು ಸೋಯಾ ಕನ್ಸ್ಯೂಮ್ ಮಾಡಿ. ಆ್ಯಂಡ್ ಅದರಲ್ಲಿ ಚಿಕನ್ಗಿಂತ ಜಾಸ್ತಿ ಪ್ರೋಟೀನ್ ಇರುತ್ತೆ ಸೋಯಾದಲ್ಲಿ. ಈ ಥರ ಇದೆ ಇವತ್ತಿನ ಮಿಲ್. ಆ್ಯಂಡ್ ಇದೇ ರೀತಿ ಡಯಟ್ ಫಾಲೋ ಮಾಡ್ತಾಯಿರಿ. ಆ್ಯಂಡ್ ಅವಾಗ ನಿಮ್ಮ ಬಾಡಿ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆ್ಯಂಡ್ ಡಯಟ್ ಫಾಲೋ ಮಾಡಿ, ಚೆನ್ನಾಗಿ ಹೆಲ್ತಿಯಾಗಿರಿ, ಫಿಟ್ ಆಗಿರಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಸ್ಟೇ ಫಿಟ್, ಸ್ಟೇ ಪಾಸಿಟಿವ್.